ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು. ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ ಸದೋತ್ತರವನ್ನು ದಯಪಾಲಿಸು. ಮಂಗಳವಾರ 23 ಫೆಬ್ರವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 106ನೇ ಕೀರ್ತನೆಯ 46ನೇ ವಚನ. ಅವರನ್ನು ಸೆರೆಯೊಯ್ದವರಲ್ಲಿ ಅವರ ಮೇಲೆ ದಯ ಹುಟ್ಟಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಶಕ್ತಿಯಾಗಲಿ ವ್ಯಕ್ತಿಗಳನ್ನಾಗಲಿ ದೇವರು ಬದಲಾಯಿಸ ಶಕ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ಒಂದು ಕೀರ್ತನಾ ಸಂಗ್ರಹದಲ್ಲಿ ದೇವರ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸುತ್ತಾ, ದೇವರ ಜನರಿಗೆ ದೇವರು ಮಾಡಿರುವಂಥ ಅದ್ಭುತಗಳನ್ನು ವರ್ಣಿಸುತ್ತಾ, ಎಲ್ಲ ವಿಚಾರಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ವಂದಿಸುತ್ತಾ ಈ ಕೀರ್ತನೆ ಪೂರ್ತಿಯಾಗಿ ದೇವರ ಅದ್ಭುತ ಕಾರ್ಯಗಳನ್ನು ಹೇಳುವಂಥದ್ದು, ದೇವರಿಗೆ ಸ್ತೋತ್ರ ಮಾಡುವಂಥದ್ದಾಗಿದೆ. ದೇವರು ತನ್ನ ಜನರನ್ನು ಎಷ್ಟು ಪ್ರೀತಿ ಮಾಡಿ ಕ್ಷಮಿಸಿ ಬಲಪಡಿಸಿ ಅವರನ್ನು ನಡೆಸಿದಂಥ ರೀತಿ, ಅದ್ಭುತವಾದಂಥ ಕಾರ್ಯಗಳನ್ನು ಮಾಡುತ್ತಾ ಬಿಡುಗಡೆ ಕೊಟ್ಟಂಥ ಸಮಯ, ಹೀಗೆ ಜನರನ್ನು ದೇವರು ಪರಾಂಬರಿಸಿ ಬಲಪಡಿಸಿ ಆಶೀರ್ವದಿಸಿದಂಥ ಎಲ್ಲ ಸಂಗತಿಗಳನ್ನು ಈ ಕೀರ್ತನೆ ವರ್ಣಿಸುವಂಥದ್ದಾಗಿದೆ. ಮತ್ತು ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಜನರು ಸೆರೆ ಹಿಡಿಯಲ್ಪಟ್ಟಂಥ ಸಮಯದಲ್ಲಿ ಯಾರು ಸೆರೆ ಹೊಯ್ದಿದ್ದರೋ ಅವರೇ ಈ ಜನರ ಮೇಲೆ ಕರುಣೆ ತೋರಿಸುವ ಹಾಗೆ ದೇವರು ಅವರನ್ನು ಪರಿವರ್ತಿಸಿದ್ದಾನೆ. ಈ ವಿಚಾರ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣುತ್ತೇವೆ. ಯಾರು ಇವರ ವಿರುದ್ಧವಾಗಿ ನಿಂತಿದ್ದರೋ, ಯಾರು ಇವರನ್ನು ಹಗೆ ಮಾಡಿದರೋ, ಯಾರು ಇವರನ್ನು ಸೆರೆ ಹಿಡಿದಿದ್ದರೋ, ಯಾರು ಇವರ ಮೇಲೆ ತಮ್ಮ ಕೋಪವನ್ನು ತೋರಿಸುವಂಥವರಾಗಿದ್ದರೋ ಅಂಥವರನ್ನೇ ದೇವರು ಬದಲಾಯಿಸಿ ಇವರ ಮೇಲೆ ಕರುಣೆ ತೋರಿಸುವಂತೆ ದೇವರು ಮಾಡಿದ್ದಾನೆ. ಇದು ಖಂಡಿತವಾಗಿಯೂ ದೇವರ ಕಾರ್ಯವೇ ಹೊರತು ಮತ್ಯಾವುದೂ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ನಮ್ಮ ವಿರುದ್ಧವಾಗಿ ಶಕ್ತಿಗಳು, ವ್ಯಕ್ತಿಗಳು ಅಥವಾ ಸಂಸ್ಥೆಗಳೇ ನಿಲ್ಲಬಹುದು. ನಾವು ಬಲಹೀನವಾದಂಥ ಸ್ಥಿತಿಯಲ್ಲಿ ಇರಬಹುದು. ಆದರೆ ದೇವರ ಅದ್ಭುತ ಏನೆಂದರೆ, ಎಷ್ಟು ಬಲಿಷ್ಠರು ನಮ್ಮ ವಿರುದ್ಧವಾಗಿ ನಿಂತಿದ್ದರೂ ಅವರೇ ಸೋಲುವ ಹಾಗೆ ಮಾಡುವಂಥದ್ದು ಹೌದು. ಇಲ್ಲವಾದರೆ ಅವರೇ ಮನಪೂರ್ತಿಯಾಗಿ ಅವರು ತಿರುಗಿ ತಮ್ಮ ವಿರೋಧವಾಗಿದ್ದಂಥವರಿಗೆ, ಅಂದರೆ ಜನರಿಗೆ ಸಮಾಧಾನವಾಗುವ ಹಾಗೆ ಕರುಣೆ ತೋರಿಸುವಂಥವರಾಗಿದ್ದಾರೆ. ಇದು ದೇವರ ಕಾರ್ಯವೇ ಹೌದು. ನಮ್ಮ ಜೀವನದಲ್ಲೂ ಕೂಡ ದೇವರ ಅದ್ಭುತವಾದಂಥ ಕಾರ್ಯ ನೋಡುವಾಗ ನಮಗೆ ವಿರುದ್ಧವಾಗಿ ನಿಂತಹ ವ್ಯಕ್ತಿಗಳೇ ನಮ್ಮೊಂದಿಗೆ ನಿಲ್ಲುವ ಹಾಗೆ ದೇವರು ಮಾಡ್ತಾನೆ. ಇದು ದೇವರ ಕಾರ್ಯ. ದೇವರು ಮನಸ್ಸುಗಳನ್ನು ಬದಲಾಯಿಸುತ್ತಾನೆ, ಸಮುದಾಯಗಳನ್ನೇ ಬದಲಾಯಿಸುತ್ತಾನೆ. ಜನರಿಗೋಸ್ಕರವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಇಂಥ ಎಲ್ಲ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾ ದೇವರ ಹೊರತು ಇದು ಸಾಧ್ಯವೇ ಇಲ್ಲ. ನಮಗೆ ವಿರುದ್ಧವಾಗಿ ಎಂಥವರು ನಿಂತಿದ್ದರೂ ಕೂಡ ಅವರ ಮನಸ್ಸನ್ನು ಬದಲಾಯಿಸಿ ನಮ್ಮ ಮೇಲೆ ಕರುಣೆ ತೋರಿಸುವಂತೆ ದೇವರು ಮಾಡ್ತಾನೆ. ಇದನ್ನು ನಂಬೋಣ. ದೇವರ ಕೈಗಳಿಗೆ ನಮ್ಮ ಜೀವಿತದ ಎಲ್ಲ ಅಂಶಗಳನ್ನು ಒಪ್ಪಿಸಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನ ಕೃಪಾಶೀರ್ವಾದಗಳನ್ನು ನೀನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯ ಕಲಿತಿದ್ದೇವೆ, ಕೇಳಿದ್ದೇವೆ. ನೀನು ಅದ್ಭುತಗಳನ್ನು ಮಾಡುವ ದೇವರೇ, ನಿನ್ನನ್ನು ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.